ಓಂ ಜನ್ಮಾದ್ಯಸ್ಯ ಯತೋನ್ಮಯಾಶ್ರಿತರತಸ್ಯಾಪ್ತಿನಿಸ್ಸರತಸ್ಯ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಪುರಯಃ ಯಥೋ ಮೃಗಾಂ ಯಥಾ ವಿನಯೋ ಯತ್ರ ತ್ರಿಸರ್ಗೋ ಯಥಾ ಧಾನುಷೇಣ ಸದಾ ವಿರಸ್ವತುಹಕಂ ಆಯನೋ ವಿರಹಕಾತರ ಆಜುಹಾವ ಪುತ್ರೇತಿ ಕನ್ಯೇತಯಾ ಕರವೋತಿ ಮೃಗೋ ನಮಸ್ತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಬ್ರಹ್ಮವಿದ್ಯೇ ಸ್ವಸ್ತ್ಯಸ್ತು ತತಾಂ ಹರಿ ಓಂ. ಹಾ ಋಷಿರುವಾಚ ಏವಂ ಜಿಹಾಸು ನೃಪದೇಹಮಾಜೌ ಮೃತ್ಯುಂ ಪರಂ ವಿಜಯಂ ಮನ್ಯಮಾನಃ ಶೂಲಂ ಪ್ರಗೃಹ್ಯಾಭ್ಯಪತತ್ ಸುರೇಂದ್ರಂ ಯಥಾ ಮಹಾಪುರುಷಂ ಕೈಟಭೋಪ್ಸು. ಶುಕಾಚಾರ್ಯರು ವೃತ್ರಾಸುರನ ಆರ್ಭಟದಲ್ಲಿ ಏನೆಲ್ಲ ನಡೆಯಿತೋ ಅದರ ಪರಿಚಯವನ್ನ ಹಾಗೆ ಮಾಡಿಕೊಟ್ಟು ಅವನ ಆಂತರದಲ್ಲಿದ್ದಂತಹ ವೇದಾಂತದ ಚಿಂತನೆಯನ್ನು ಕೂಡ ಬಿಡಿಸಿ ಹೇಳಿದ್ರು. ರೆಕ್ಕೆ ಬಲಿಯದೆ ಇರುವಂತಹ ಮರಿ ಹಕ್ಕಿಗಳನ್ನ ತಾಯಿ ಹಕ್ಕಿ ಹೇಗೆ ನೋಡ್ಕೊಳ್ಳುತ್ತೋ, ಅತ್ಯಂತ ಪ್ರೀತಿಯ ಕರುವನ್ನ ಆಕಳು ಹೇಗೆ ಹಾಲನ್ನು ಕೊಟ್ಟು ರಕ್ಷಿಸುತ್ತೋ ಹಾಗೆ ನನ್ನ ಮನವು ಕೂಡ ನಿನ್ನಲ್ಲೇ ಕಾಣಲು ತವಕಿಸ್ತಾ ಇದೆ ಅಂತ ಹೇಳಿದ್ವಿ. ಕೇಳಿಸ್ತಿರ್ಲಿಲ್ಲ ಅನ್ಸುತ್ತೆ. ಹರೇ ರಾಮ. ಹರೇ ರಾಮ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಅನ್ಸುತ್ತೆ. ಮ್ಯೂಟ್ ಕ್ರಿಯೇತಾ
ಪ್ರಿಯತೆ ಆರ್ಯ ಹಾ ಹೇಳಿ. ಓಲ್ಡ್ ಆಗಿದೆ. ಯಾರ್ದು ಓಲ್ಡ್ ಆಗಿದೆ? ಪ್ರಾಬ್ಲಮ್ ಅಂತ ಅನ್ಸುತ್ತೆ. ಕಟ್ ಕಟ್ ಆಗ್ತಾ ಇದೆ, ಓಲ್ಡ್ ಬರ್ತಾ ಇದೆ. ಅಲ್ಲಿ ಈ ಸ್ಪೀಡ್ ಅಲ್ಲಿ ಸರಿ. ವೃತ್ರಾಸುರ ಇಂದ್ರನನ್ನು ಪರಾಭವಗೊಳಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಇಂದ್ರನ ಕೈಯಲ್ಲಿ ಮರಣ ಹೊಂದುವುದೇ ನಿಜವಾದ ಜಯ ಅನ್ನುವ ಭಾವನೆ ವೃತ್ರಾಸುರನಿಗಿತ್ತು. ವೃತ್ರಾಸುರನಿಗೆ ಇಂದ್ರನ ಜಯ ಅನ್ನುವುದೇ ಯೋಗ್ಯವಾದ ಕ್ರಿಯೆ. ಈಗ ಲೋಕದ ಸಂಕಲ್ಪದಂತೆ, ಭಗವಂತನ ಸಂಕಲ್ಪದಂತೆ ನಾನು ಆತನಲ್ಲಿ ಪ್ರಾಣವನ್ನ ಒಪ್ಪಿಸುವುದೇ ಸರಿ ಅಂತ ಯೋಚನೆ ಮಾಡಿ ಯುದ್ಧದಲ್ಲಿ ಶರೀರದ ಸಮಸ್ಯೆ. ನಿಮ್ದು ಕೇಳಿಸ್ತಿದೆ, ನಂಗೆ ಕೇಳಿಸ್ತಿದೆ. ಅವರಿಗೆ ನಾನು ಕೇಳಿಸ್ತಿದೆ. ಇದಲ್ಲ ಕಟ್ಟಾದ್ರು ದೇವರೇ. ಏನೋ ಪ್ರಾಬ್ಲಮ್. ಹೇಳಿ, ಕೇಳಿಸ್ತಿಲ್ವಾ? ನೀವು ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿದ್ರು ನೆಟ್ವರ್ಕ್ ಬಂದು ಹೋಗಿ ಆಗ್ತಾ ಇದೆ, ನಮ್ಮತ್ ಕಟ್ ಆಗ್ತಾ ಇದೆ. ನಿಮ್ ವಾಯ್ಸೇ ನಂಗೆ ಜೋರ್ ಕೇಳಿಸ್ತಿದೆ. ನೆಟ್ವರ್ಕ್ ಆಯ್ಯಾ? ಹೌದು, ನಿಮ್ದು ಮ್ಯೂಟ್ ಮಾಡಿ. ಕೇಳಿಸ್ತಿದ್ಯಾ? ಮತ್ತೆ ಏನಾಯ್ತು? ಏನಿದೆ ಅವಸ್ಥೆ? ಅವರೇ ಮಾಡ್ತಾರೆ. ಒಂದು ನಿಮಿಷ. ಶರೀರವನ್ನು ತ್ಯಾಗ ಮಾಡುವ ಬಯಕೆಯಿಂದ ಶೂಲವನ್ನು ಹಿಡಿದು ಪ್ರಳಯ ಜಲದಲ್ಲಿ ಹೇಗೆ ಕೈಟಭಾಸುರ ವಿಷ್ಣುವಿನ ಜೊತೆಗೆ ಯುದ್ಧ ಮಾಡಿದಾಗ ಮಹಾವಿಷ್ಣುವನನ್ನು ಆವರಿಸಿಕೊಂಡನೋ, ಹಾಗೆ ದೇವೇಂದ್ರ ಮತ್ತು ವೃತ್ರಾಸುರನ ನಡುವೆ ತೀವ್ರವಾದ ಯುದ್ಧ ಆಯಿತು. ಹೇಗೆ ಕೈಟಭಾಸುರ ಮಹಾವಿಷ್ಣುವಿನ ಮೇಲೆ ದಾಳಿ ಮಾಡಿದ್ನೋ ಹಾಗೆ ವೃತ್ರಾಸುರ ಇಂದ್ರನ ಮೇಲೆ ದಾಳಿ ಮಾಡಿದ ಅಂತ ಹೇಳ್ತಿದ್ದಾರೆ. ಶೂಲಂ ಪ್ರಗೃಹ್ಯ ಅಭ್ಯಪತತ್ ಯಥಾ ಸುರೇಂದ್ರಂ ತಥಾ ಯಥಾ ಅಪ್ಸು ಕೈಟಭಃ ಮಹಾಪುರುಷಂ. ನೋಡಿ, ಇಲ್ಲಿ ಮಹಾಪುರುಷ ಅನ್ನುವ ಶಬ್ದದಿಂದ ನಾರಾಯಣನನ್ನೇ ಹೇಳಿದ್ರು. ಮಹಾಪುರುಷಂ ಯಥಾ ಕೈಟಭಃ ಅಭ್ಯಪತತ್ ತಥಾ ಇಂದ್ರಂ ವೃತ್ರಾಸುರಃ ಅಭ್ಯಪತತ್. ತಥೋ ಯುಗಾಂತಾಗ್ನಿ ಕಠೋರ ಜಿಹ್ವಾಂ ಆವಿಧ್ಯ ಶೂಲಂ ತರಸಾ ಸುರೇಂದ್ರಃ ಕ್ಷಿಪ್ತ್ವಾ ಮಹೇಂದ್ರಾಯ ವಿನದ್ಯ ಧೀರೋ ಹತೋಸಿ ಪಾಪೇತಿ ಋಷಾ ಜಗಾದ.
ತತಃ ಯುಗಾಂತಾಗ್ನಿ ಕಠೋರ ಜಿಹ್ವಾಂ, ಪ್ರಳಯ ಕಾಲದ ತೆರೆದ ದೊಡ್ಡದಾದ ನಾಲಿಗೆಯ ಮೂಲಕ ಹೇಗೆ ಇಡೀ ಜಗತ್ತನ್ನ ಪ್ರಳಯ ಕಾಲದ ಶಕ್ತಿ ನುಂಗುತ್ತೋ ಹಾಗೆ ಈ ವೃತ್ರಾಸುರನು ಕೂಡ ಕೋಪದಿಂದ ಘರ್ಜಿಸಿ ಮಹೇಂದ್ರನ ಮೇಲೆ ತನ್ನ ಕೈಯಲ್ಲಿರುವ ಶೂಲದ ತುದಿಯಿಂದ ಆತನನ್ನ ತಿವಿಯುವ ಸಲುವಾಗಿ ಬೀಸಿದ. ಹೇಳ್ತಾ ಇದ್ದಾನೆ, ಹತೋಸಿ ಪಾಪ, ಸಾಯ್ಲಿಕ್ಕಿದ್ದಿ ನೀನು ಪಾಪಿ, ಪಾಪಿ ನೀನು ಸತ್ತೆ ಅಂತ ಬೈತಾನೆ. ಘರ್ಜಿಸಿ ಧೀರ ವೃತ್ರಾಸುರ ಯುದ್ಧಕ್ಕೆ ಎರಗಿದ್ದಾನೆ. ಅದು ಎಂಥ ಕೋಪ ಅಂದ್ರೆ ಪ್ರಳಯಾಗ್ನಿಯ ಕಾಲದ ಕಠೋರ ಜಿಹ್ವೆಯಂತೆ ಕೆನ್ನಾಲಿಗೆಯನ್ನ ತೆರೆದ ರೂಪದಲ್ಲಿ ನುಗ್ಗಿದ್ದಾನೆ. ಆಗ ಖಂ ಖೇ ಆಪತಂತಂ ಜ್ವಲಿತಂ ಮಹೋಲ್ಕವತ್ ನಿರೀಕ್ಷ ದುಷ್ಪ್ರೇಕ್ಷಮಜಾತ ವಿಕ್ಲಭಃ ವಜ್ರೇಣ ವಜ್ರೇ ಶತಪರ್ವಣಾಚ್ಚಿನ ಭುಜಂಚ ತಸ್ಯೋರುಗರಾಜ ಭೋಗಂ. ಆಕಾಶದಲ್ಲಿ ಅತ್ಯಂತ ದೊಡ್ಡದಾದ ಉಲ್ಕೆಯೊಂದು ಹಾರಿ ತನ್ನ ಮೇಲೆ ಬರುತ್ತಿದ್ದಂತೆ ಅದನ್ನು ನೋಡುವುದಕ್ಕೆ ಸಾಧ್ಯವಿಲ್ಲದೆ ಇರುವ ಸ್ಥಿತಿಯಲ್ಲಿ ಶೂಲವನ್ನ ನೋಡಿ ದೇವೇಂದ್ರ ವಿಚಲಿತನಾಗ್ಲಿಲ್ಲ. ಸಾಮಾನ್ಯ ಉಲ್ಕೆ ಬರುವಾಗ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ. ಹಾಗೆ ಇವನ ಕೈಯಲ್ಲಿ ಶೂಲವನ್ನು ಹಿಡ್ಕೊಂಡು ಹಾರಿ ಬರ್ತಾ ಇದ್ರೆ ಉಲ್ಕೆಯೇ ಮೈಯ ಮೇಲೆ ಬಂದ ಹಾಗೆ ಬರ್ತಾ ಇತ್ತು. ಮಹೋಲ್ಕವತ್ ನಿರೀಕ್ಷ ದುಷ್ಪ್ರೇಕ್ಷ್ಯಂ ಅಜಾತ ವಿಕ್ಲವ, ನೋಡಲು ಸುಲಭ ಸಾಧ್ಯವಲ್ಲದಂತಹ ಅವನ ಆ ದೊಡ್ಡದಾದ ವೇಗವುಳ್ಳ ಬೆಳಕಿನಂತೆ ತಿವಿಯುವ ಶಕ್ತಿಯುಳ್ಳಂತಹ ಆ ಉಲ್ಕೆಯಂತೆ ಬಂದ ಅವನನ್ನ ಕಂಡು ಕೂಡ ಬೆದರ್ಲಿಲ್ಲ. ತನ್ನ ವಜ್ರೇಣ ಶತಪರ್ವಣ, 100 ಗಂಟುಗಳಿಂದ ಕೂಡಿದ್ದಂತಹ ವಜ್ರಾಯುಧವನ್ನ ಕೈಯಲ್ಲಿ ಎತ್ತಿ ಹಿಡಿದುಕೊಂಡು ಶೂಲವನ್ನ ಹಿಡಿದಿದ್ದ ಆ ನೀಳವಾದ ವಾಸುಕಿಯಂತೆ ಉರುಟಾಗಿದ್ದ ತೋಳನ್ನು ಕೂಡ ಕತ್ತರಿಸಿ ಬಿಟ್ಟ. ವೃತ್ರಾಸುರನ ತೋಳು ಕತ್ತರಿಸಿ ಹೋಯಿತು. ಅಂದ್ರೆ ಯುದ್ಧ ಮಾಡುವ ವೇಗವನ್ನ ಅಷ್ಟೇ ಚೆನ್ನಾಗಿ ಗಮನಿಸಿದ ದೇವೇಂದ್ರನು ಕೂಡ ಪ್ರತ್ಯುತ್ತರವನ್ನ ಕೊಡುವ ನೆಪದಲ್ಲಿ ತನ್ನ ವಜ್ರದಿಂದ ತನ್ನ ಮೇಲೆ ಎರಗುತ್ತಿದ್ದಂತಹ ಶೂಲ ಹಿಡಿದ ಕೈಯನ್ನೇ ಕತ್ತರಿಸಿ ಬಿಟ್ಟ. ಚಿನ್ನೈಕ ಬಾಹು ಪರಿಘೇಣ ವೃತ್ರ ಸಂರಬ್ಧ ಆಸಾದ್ಯ ಗೃಹೀತ ವಜ್ರಂ ಹನೋ ತತಾಡೇಂದ್ರ ಅಥಾಮರೇಶಂ ವಜ್ರಂಚ ಹಸ್ತಾನ್ಯ ಪದದ್ ಮಘೋನಃ. ಒಂದು ತೋಳು ಕತ್ತರಿಸಿ ಹೋಗಿದೆ, ಶೂಲ ಹಿಡಿದಿದ್ದ ಕೈಯೇ ಇಲ್ಲ ಈಗ. ಆದ್ರೆ ವೃತ್ರಾಸುರ ತನ್ನ ಒಂದೇ ಕೈಯಿಂದ ಇನ್ನಷ್ಟು ಕುಪಿತನಾಗಿ ವಜ್ರವನ್ನ ಹಿಡಿದು ತನ್ನತ್ತ ಧಾವಿಸುತ್ತಿದ್ದಂತಹ ಇಂದ್ರನ ಮೇಲೇರಿ ಇನ್ನೊಂದು ಕೈಯಿಂದ ಪರಿಗಾಯುಧವನ್ನು ಹಿಡಿದು ಅವನ ದವಡೆಗೆ ಹೊಡೆದ. ಇಂದ್ರನ ಕೆನ್ನೆಗೆ ಬಾರಿಸಿದ. ಆಗ ಇಂದ್ರನ ಕೈಯಿಂದ ವಜ್ರಾಯುಧ ಹಸ್ತಾತ್ ಮಘೋನಃ ಹಸ್ತಾತ್ ವಜ್ರಂ ನ್ಯಪತತ್. ಇಂದ್ರನ ಕೈಯಿಂದ ವಜ್ರಾಯುಧ ಬಿದ್ದೋಯ್ತು. ವಜ್ರಾಯುಧ ಬಿದ್ದು ಹೋದಾಗ ಇಂದ್ರನ ಕೈಯಲ್ಲಿ ಈಗ ಆಯುಧ ಇಲ್ಲ, ನಿರಾಯುಧನಾಗಿ ನಿಂತಿದ್ದಾನೆ. ವೃತ್ರಸ್ಯ ಕರ್ಮಾತಿ ಮಹಾದ್ಭುತಂ ತತ್ ಸುರಾಸುರಾಶ್ಚಾರಣ ಸಿದ್ಧ ಸಂಘಾಃ ಅಪೂಜಯನ್ಸ್ತತ್ ಪುರುಹೂತ ಸಂಕಟಂ ನಿರೀಕ್ಷಃ ಹೇತಿ ವಿಚಕ್ಷುರ್ಭುಷಂ ಭೃಶಂ. ವೃತ್ರನ ಅತ್ಯಂತ ಅದ್ಭುತವಾದ ಚಾಕಚಕ್ಯತೆಯ ತೀವ್ರವಾದ ಈ ಪ್ರಯೋಗವನ್ನ ಕೃತ್ಯವನ್ನ ಕಂಡು ಸುರರು, ಅಸುರರು, ಚಾರಣರು, ಸಿದ್ಧರು, ದೇವಲೋಕದಲ್ಲಿ ಯುದ್ಧಕ್ಕಾಗಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದ ಎಲ್ಲರೂ ಕೂಡ ಭಲೆ ಭಲೆ, ಆಹಾ ಏನ್ ಚಂದದ ಯುದ್ಧ, ಎಷ್ಟು ಅದ್ಭುತವಾದ ತೀಕ್ಷ್ಣವಾದ ಪ್ರತಿಕ್ರಿಯೆ. ಈ ರೀತಿ ಯುದ್ಧ ಮಾಡುವ ಚಾಕಚಕ್ಯತೆಯನ್ನು ಹೊಂದಿದವರ ಯುದ್ಧ ನೋಡ್ಲಿಕ್ಕೆ 2 ಕಣ್ಣು ಸಾಲುವುದಿಲ್ಲ. ಅವರು ಯುದ್ಧದಲ್ಲಿ ಯಾರ್ಯಾರು ಯುದ್ಧ ಮಾಡ್ತಾ ಇದ್ದಾರೆ ಮರೆತು ಬಿಟ್ಟಿದ್ದಾರೆ. ಯುದ್ಧದಲ್ಲಿ ಆಗ್ತಾ ಇರುವ ಆ ವೇಗದ ಕ್ರಿಯೆ ಪ್ರತಿಕ್ರಿಯೆಗಳನ್ನು ನೋಡಿ ಆನಂದ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಚ್ ಹಿಡಿದಾಗ ಅದನ್ನ ಆನಂದ ಪಡುದು, ಸಿಕ್ಸರ್ ಹೊಡೆದಾಗ ಇದನ್ನ ಆನಂದ ಪಡುದು, ಎರಡೂ ಕಡೆಯಿಂದ ಪೆಟ್ಟಿಯಿಂದ ಪಡ್ತಾ ಇದ್ದಾರೆ.
ಹೊಡೆತ ತಿಂದದನ್ನು ಆನಂದ ಪಡ್ತಾ ಇದ್ದಾರೆ. ಈ ರೀತಿ ಭಲೆ ಭಲೆ ಅಂತ ಆ ವೃತ್ರಾಸುರನ ಪ್ರತ್ಯುತ್ತರವನ್ನ ಕಂಡು ಆಶ್ಚರ್ಯಪಟ್ಟು ಖುಷಿಪಟ್ರು. ದೇವೇಂದ್ರನ ಸಂಕಟವನ್ನು ನೋಡಿ ಕೆಲವರಿಗೆ ಅಯ್ಯೋ, ಅದು ದೇವೇಂದ್ರನ ಪಕ್ಷದಲ್ಲಿದ್ದವರೆಲ್ಲ ಅಯ್ಯೋ ದೇವೇಂದ್ರನ ಕೈಯಿಂದ ವಜ್ರಾಯುಧ ಬಿದ್ದೋಯ್ತಲ್ಲಪ್ಪ, ಏನ್ ಮಾಡುದು ಅಂತ ಅವರು ದುಃಖ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಅವನ ಸಾಮರ್ಥ್ಯಕ್ಕೆ ಖುಷಿಪಟ್ಟು ಅದನ್ನು ಬಾಸ್ ಅಂತ ಬೆನ್ನು ತಟ್ತಾ ಇದ್ದಾರೆ. ಅಯ್ಯೋ ಅಂತ ಕೂಗಿಕೊಳ್ತಾ ಇಂದ್ರನ ಕಡೆಗೆ ಕರುಣೆ ವ್ಯಕ್ತಪಡಿಸಿದವರು ಕೆಲವರು, ಭಲೆ ಭಲೆ ಅಂತ ವೃತ್ರನ ಚುರುಕುತನವನ್ನ ಕಂಡು ಅವನ ಆ ಯುದ್ಧದ ಪರಿಣಿತಿಗೆ ಖುಷಿಪಟ್ಟವರು ಕೆಲವರು. ಇಂದ್ರೋನ ವಜ್ರಂ ಜಗೃಹೇ ವಿಲಜ್ಜಿತ ಚ್ಯುತಂಚ ಹಸ್ತಾದರಿ ಸನ್ನಿಧೌ ಪುನಃ ತಮಾಹ ವೃತ್ರೋ ಹರ ಆಪ್ತ ವಜ್ರೋ ಜಹಿಸ್ವ ಶತ್ರುಂ ನ ವಿಷಾದ ಕಾಲ. ತುಂಬಾ ಚಂದದ ಮಾತು. ಇಂದ್ರ ನಾಚಿಕೆ ಆಯ್ತಂತೆ. ಅವನ ಕೈಯಲ್ಲಿ ವಜ್ರಾಯುಧವನ್ನ ಶತ್ರು ಬೀಳಿಸಿ ಬಿಟ್ಟಿದ್ದಾನೆ ಅಂತ ಗೊತ್ತಾಗಿ ಅದನ್ನು ಮತ್ತೆ ಎತ್ತಿಕೊಳ್ಳಿಕ್ಕೆ ಅವನಿಗೊಂಥರ ನಾಚಿಕೆ ಆಯ್ತು. ನಾಚಿಕೆ ಆದಾಗ ಶತ್ರುವಿನ ಮುಂದೆ ಹೀಗಾಯ್ತಲ್ವಾ, ಎತ್ತಿಕೊಳ್ಳುವುದು ಅಂದ್ರೆ ಅದೊಂಥರ ನಾನು ಕೈ ಬಿಟ್ಟಿದ್ದೇನೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಬಹಳ ಜನ ಸುಮ್ನೆ ಕೈಯಲ್ಲಿ ಹಾಗೆ ಮೇಂಟೈನ್ ಮಾಡ್ತಿರ್ತಾರೆ ಪ್ರತಿಷ್ಠೆ, ಏನು ಹಾಗೆ ಇಲ್ಲ ಅನ್ನೋ ತರ. ಅದಕ್ಕೋಸ್ಕರ ಇಂದ್ರನು ಹಾಗೆ ನಿಂತು ಬಿಟ್ಟಿದ್ದ. ವೃತ್ರಾಸುರನಿಗೆ ಗೊತ್ತಾಯ್ತು ಅವನ ಕೈಯಿಂದ ವಜ್ರಾಯುಧ ತಪ್ಪು ಹೋಗ್ಬಿಟ್ಟಿದೆ ಅಂತ. ಅವನೇ ಹೇಳ್ತಾನೆ, ವೃತ್ರಾಸುರ ಹೇಳ್ತಾನೆ, ಏ ಇಂದ್ರ, ಎತ್ಕೋ ನಿನ್ನ ಆಯುಧವನ್ನ. ಆ ವಜ್ರಾಯುಧ ಇದ್ರೇನೆ ನೀನು ವಜ್ರೀ, ಇಲ್ಲ ಅಂದ್ರೆ ಬಜ್ಜಿ ಅಷ್ಟೇ ನನ್ನ ಕೈಯಿಂದ. ಈಗ ಏನು ನಿನ್ನ ಹತ್ರ ತಾಕತ್ತಿಲ್ಲ ವಜ್ರಾಯುಧ ಇಲ್ಲದೆ ಇದ್ರೆ. ಈಗ ಇದು ಯುದ್ಧದ ಕಾಲ. ಇಲ್ಲಿ ಅಯ್ಯೋ ಶತ್ರುವಿನ ಹತ್ರ ಎದುರುಗಡೆ ಅವಮಾನ ಆಗಿದ್ದನ್ನ ಹೇಗಪ್ಪ ಎತ್ಕೊಳ್ಳೋದು ಅಂತ ಚಿಂತೆ ಮಾಡುವ ಕಾಲ ಅಲ್ಲ. ಕೂಡ್ಲೆ ಮತ್ತೆ ಆಯುಧ ಎತ್ಕೊಳ್ಬೇಕು, ಶತ್ರುವಿನ ಜೊತೆಗೆ ಹೋರಾಡಬೇಕು, ಹೋರಾಡಿ ಜಯವನ್ನ ಸಂಪಾದಿಸ್ಬೇಕು ಹೊರತು ಅಯ್ಯೋ ಅವಮಾನ ಆಯ್ತು ಅಂತ ಪ್ರತಿಷ್ಠೆ ಬಿದ್ದೋಯ್ತು ಅಂತ ವಿಷಾದ ಕಾಲ ಅಲ್ಲ ಇದು. ಅಳತಾ ಕೊಡುವ ಕಾಲ ಅಲ್ಲ. ಕ್ರಿಯೆಗೆ ಪ್ರತಿಕ್ರಿಯೆ ತಕ್ಷಣವೇ ಕೊಡ್ಬೇಕು, ಹಾಗಿದ್ರೆ ಮಾತ್ರ ಯುದ್ಧ. ಹಾಗಾಗಿ ಬೇಗ ಎತ್ಕೋ ನಿನ್ನ ಕೈಯಲ್ಲಿರುವ ಆಯುಧ. ಅದು ನಿನ್ನ ಕೈಯಲ್ಲಿದ್ರೆ ಚಂದ, ನೆಲದಲ್ಲಿದ್ರೆ ಚಂದ ಇಲ್ಲ. ಅದಕ್ಕೂ ಮರ್ಯಾದೆ ಇದೆ. ಕೈ ತಪ್ಪಿ ಹೋಗ್ಬಾರ್ದಿತ್ತು, ಏನೋ ಕೈ ತಪ್ಪಿ ಹೋಯ್ತು, ಹೋಗ್ಲಿ ಬಿಡು, ನಾನೇ ಟೈಮ್ ಕೊಡ್ತಾ ಇದ್ದೇನೆ, ತಗೋ ನಿನ್ ಕೈಯಲ್ಲಿದ್ದ ಆಯುಧವನ್ನು ಎತ್ಕೋ. ನಾನಿನ್ನ ಅಷ್ಟರವರೆಗೆ ನಿನ್ನ ಕೈಯಿಂದ ಬೇರೆ ರೀತಿಯಾಗಿ ನಿನ್ನನ್ನು ಹೊಡೆದು ಉರುಳಿಸುವ ಯುದ್ಧದ ಯೋಚನೆ ನನಗಿಲ್ಲ ಅಂತ ಅವನನ್ನೇ ಪುಸಲಾಯಿಸಿ ಆಯುಧವನ್ನ ಹಿಡಿ ಅಂತ ಹೇಳ್ತಾನೆ. ಯುಯುತ್ಸತಾಂ ಕುತ್ರಜಿತಾ ತತಾಯಿನಾಂ ಜಯ ಸದೈಕತ್ರಣ ವೈ ಪರಾಜಯ ವಿನೈಕಮುತ್ಪತ್ತಿ ಲಯ ಸ್ಥಿತೀಶ್ವರಂ ಸರ್ವಜ್ಞಮಾದ್ಯಂ ಪುರುಷಂ ಸನಾತನಂ. ಉತ್ಪತ್ತಿ, ಸ್ಥಿತಿ, ಲಯ, ಈ ಮೂರಕ್ಕೂ ಕಾರಣಕರ್ತರು ಆದಂತಹ ಸರ್ವಶಕ್ತನಾದ, ಸರ್ವಜ್ಞನಾದ, ಸದಾತನನಾದಂತಹ ಆ ಆದಿಪುರುಷನನ್ನು ಹೊರತುಪಡಿಸಿದ್ರೆ ಶಸ್ತ್ರ ಹಿಡಿದು ಯುದ್ಧಕ್ಕೆ ನಿಂತವರಲ್ಲಿ ಯಾವುದೇ ಯುದ್ಧ ಇರ್ಲಿ, ಅದು ಒಬ್ಬನಿಗೆ ಸದಾ ಜಯ, ಇನ್ನೊಬ್ಬನಿಗೆ ಸದಾ ಅಪಜಯ ಅಂತ ಈ ರೀತಿ ಒಂದು ನಿಯಮ ಇಲ್ಲ. ತುಂಬಾ ಒಳ್ಳೆ ಮಾತಿದು. ಯುದ್ಧ ಮಾಡುವರಲ್ಲಿ ಇವರಿಗೇ ಜಯ, ಇವರಿಗೇ ಅಪಜಯ ಅಂತ ಯಾವತ್ತೂ ತೀರ್ಮಾನ ಮಾಡ್ಲಿಕ್ಕಾಗುದಿಲ್ಲ. ಒಬ್ಬನಲ್ಲಿ ಬಿಟ್ಟು ಸರ್ವಜ್ಞನಾದ ಸನಾತನ ಅಂದ್ರೆ ಎಲ್ಲಾ ಕಾಲದಲ್ಲೂ ಇರುವ, ಅಂದ್ರೆ ಎಲ್ಲಾ ಕಾಲದಲ್ಲೂ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಒಂದು ಪದವಿ ಕೊಡುದಿದ್ರೆ ಅದು ಭಗವಂತನಿಗೆ ಮಾತ್ರ. ಉಳಿದವರಿಗೆ ಯಾರಿಗೂ ಕೂಡ ಡೈರೆಕ್ಟ್ ಆಗಿ ಎಲ್ಲಾ ಮ್ಯಾಚ್ ಅಲ್ಲೂ ವಿನ್ನಿಂಗ್ ಶಾಟ್ ಹೊಡಿಲಿಕ್ಕೆ ಬರಲ್ಲ. ಒಮ್ಮೊಂದ್ ಕಾಲದಲ್ಲಿ ಒಬ್ಬೊಬ್ರು ಹೊಡಿತಾ ಇರ್ತಾರೆ. ಅವ್ರವ್ರ ಕಾಲ ಬಂದಾಗ ಅವ್ರವ್ರಿಗೆ ಪರ್ಪಲ್ ಕ್ಯಾಪೋ, ಇನ್ನೊಂದ್ ಕ್ಯಾಪೋ, ಮಣ್ಣು ಹಸಿ ಎಲ್ಲ ಬರ್ತಾ ಇರುತ್ತೆ. ಆದ್ರೆ ಆ ಒಂದು ಜವಾಬ್ದಾರಿಯನ್ನ ಪರಮಾತ್ಮ ಬಿಟ್ರೆ ಉಳಿದವರಲ್ಲಿ ಜಯ ಅಪಜಯವನ್ನ ತೀರ್ಮಾನ ಮಾಡ್ಲಿಕ್ಕೆ ಬರುದಿಲ್ಲ. ಯಾರಲ್ಲಿ ಬೇಕಾದ್ರೂ ಜಯ ಆಗ್ಬೋದು, ಯಾರಲ್ಲಿ ಬೇಕಾದ್ರೂ ಸೋಲಾಗ್ಬೋದು. ಆದ್ರಿಂದಾಗಿ ಜಯ ನ ಸದಾ ಏಕತ್ರ ತಿಷ್ಠತಿ, ಜಯ ಪರಾಜಯ ನ ಏಕತ್ರ. ಈಗ ಒಂದು 5-6 ವರ್ಷ ನಿರಂತರ ಗೆದ್ದು ರ್ಯಾಂಕ್, ಫಸ್ಟ್ ರ್ಯಾಂಕ್ ಬರ್ಬಹುದು, ICC ರ್ಯಾಂಕ್, ಒಂದನೇದು ಅಂತ. ಒಂದ್ 3-4 ವರ್ಷ ಆದ್ಮೇಲೆ ಯಾವ್ದಕ್ಕಿಂತ ಯಾವ್ದೋ ಬಾಲಂಗೋಚಿಗಳು ಬರ್ತವೆ. ಮತ್ತೆ ಅವರು ಇವರನ್ನೆಲ್ಲ ಸೋಲ್ಸಿ ಒಂದು ಕಾಲದಲ್ಲಿ ಏನೂ ಟೀಮ್ ನಲ್ಲಿ ಶಕ್ತಿಯೇ ಇಲ್ಲ ಅಂತಿದ್ದವರು ಒಂದು ಕಾಲದಲ್ಲಿ ಎಲ್ಲವನ್ನು ಮೀರಿ ನಿಲ್ಲುವ ಸಾಮರ್ಥ್ಯವನ್ನ ಹೊಂದುತ್ತಾರೆ. ಹಾಗಾಗಿ
ಜಯ ಮತ್ತು ಅಪಜಯ ಅನ್ನೋದು ಸದಾ ಒಂದೇ ತರನಾಗಿರುತ್ತೆ ಅನ್ನೋದು ಲೋಕದ ವಿಷಯದಲ್ಲಿ ಇಲ್ಲ, ಆದ್ರೆ ಒಬ್ಬನ ವಿಷಯದಲ್ಲಿ ಬಿಟ್ಟು. ಪರಮಾತ್ಮನ ವಿಷಯದಲ್ಲಿ ವಿನಾ, ಎಷ್ಟು ಚೆನ್ನಾಗಿ ಹೇಳುತ್ತಾರೆ, ವಿನಾ ಏಕ ವಿನೈಕಂ, ಒಬ್ಬನಲ್ಲಿ ಬಿಟ್ಟು. ಯಾರಲ್ಲಿ? ಉತ್ಪತ್ತಿ ಲಯ ಸ್ಥಿತಿ ಈಶ್ವರಂ ಸರ್ವಜ್ಞಂ ಆದ್ಯಂ ಪುರುಷಂ ಸನಾತನಂ. ಸರ್ವದಾ ಏಕಪ್ರಕಾರನಾಗಿರುವಂತಹ ಭಗವಂತನಲ್ಲಿ ಮಾತ್ರ ಈ ಜಯಾಪಜಯದ ಲೆಕ್ಕಾಚಾರದಲ್ಲಿ ಒಮ್ಮೆ ಸೋಲ್ಬಹುದು, ಒಮ್ಮೆ ಗೆಲ್ಲಬಹುದು ಅನ್ನುವ ಸಂದೇಹ ಉಳಿಯುವುದಿಲ್ಲ. ದೇವರು ಬಂದ ಅಂದ್ರೆ ಅದು ಆಟ ಮುಗೀತು ಅಂತ ಅರ್ಥ, ಕತೆ ಮುಗೀತು ಅಂತ ಅರ್ಥ. ಆದ್ರಿಂದಾಗಿ ಅವನೇ ಕೆಲವೊಮ್ಮೆ ಬೇಕು ಅಂತ ಆಟ ಮುಂದುವರಿಸ್ಬೇಕಿದ್ರೆ ಅವನೇ ಇಷ್ಟಪಟ್ಟು ಹಿಂದೆ ಸರಿಬೇಕು ಹೊರತು, ಅವನು ಆಡ್ಬೇಕು ಅಂತ ಇಷ್ಟಪಟ್ರೆ ಅವನಲ್ಲಿ ಸೋಲು ಅನ್ನೋದಕ್ಕೆ ಸಂಭಾವಿತವೇ ಅಲ್ಲ. ಅದು ಆ ಸಂಭಾವನಾನೇ ಇಲ್ಲ ಅವನ ವಿಷಯದಲ್ಲಿ. ವಿನಾ ಏಕಂ, ಒಬ್ಬನಲ್ಲಿ ಮಾತ್ರ ಈ ಜಯಪರಾಜಯದ ನಿಶ್ಚಯದ ಸಂದೇಹ ಇರುವುದಿಲ್ಲ. ಲೋಕಾ ಸಪಾಲ ಯಸ್ಯೇಮೇ ಶ್ವಸಂತಿ ವಿವಶಾವಶೇ ದ್ವಿಜಾ ಇವ ಸಿಚಾ ಬದ್ಧಾ ಸಕಾಲ ಇಹ ಕಾರಣಂ. ಲೋಕಾಹ ಸಪಾಲಾಹ, ಪಾಲ ಅಂದ್ರೆ ಲೋಕಪಾಲಕರು, ಇಂದ್ರ, ಅಗ್ನಿ, ವರುಣ ಇತ್ಯಾದಿಗಳೆಲ್ಲರೂ ಕೂಡ. ಲೋಕಾಹ ಲೋಕಪಾಲಾಹ, ಇವರೆಲ್ಲರೂ ಕೂಡ ಬಲೆಯಲ್ಲಿ ಸಿಕ್ಕಿದ ಹಕ್ಕಿಯಂತೆ. ಯಾರ ವಶದಲ್ಲಿದ್ದು ಪರವಶರಾಗಿಯೇ ಉಸಿರಾಡಬೇಕೋ ಆ ಕಾಲನಾಮಕನೇ, ಯಾರ ವಶದಲ್ಲಿದ್ದು ಈ ಜಗತ್ತು ಉಸಿರಾಡ್ತಾ ಇದೆಯೋ ಅಂತಹ ಕಾಲನಾಮಕನಾದ ಪರಮಾತ್ಮನೇ ಜಯಕ್ಕಾಗಲಿ ಅಪಜಯಕ್ಕಾಗಲಿ ಕಾರಣ. ಅವನಿಗೆ ಜಯಾಪಜಯದ ಲೇಪ ಇಲ್ಲ, ಆದ್ರೆ ಅವನಿಂದಾಗಿ ಎಲ್ಲರಿಗೂ ಜಯಾಪಜಯದ ಸಮಸ್ಯೆಗಳು ಉಂಟಾಗುತ್ತೆ. ನಾವು ನೀವು ಯಾರೂ ಕೂಡ ಜಯ ಆಯ್ತು ಅಂತ ಭಾರೀ ಹೆಮ್ಮೆ ಪಟ್ಟು ನಾನು ಗೆದ್ದೆ ದೇವ ಅಮಹಿ ಅಂತ, ದೇವತೆಗಳು ನಾವು ಗೆದ್ದೆವು 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 ಅಂತ ಅನ್ಕೊಂಡು ಕುಣಿತಾ ಇದ್ರಂತೆ. ಅಷ್ಟೊತ್ತಿಗೆ ದೇವರು ಇವರಿಗೆ ಒಂಚೂರು ನೆತ್ತಿಗೆ ಪಿತ್ತ ಏರಿದೆ, ಸ್ವಲ್ಪ ಕೊತ್ತುಮಲ್ಲಿ ರಸವನ್ನ ಹಾಕಿ ನೆತ್ತಿಯನ್ನ ತಟ್ಟಿ ಸರಿ ಮಾಡಬೇಕು ಅಂತ ಅಂದುಕೊಂಡು ಎಕ್ಸ್ ಆಗಿ ಬಂದಂತೆ, ಯಕ್ಷನಾಗಿ ಬಂದು ಅವರನ್ನ ಕೇಳ್ತಾನೆ. ಅಂದ್ರೆ ಅಲ್ಲಿ ಬಂದಾಗ ಇಂದ್ರ ಕಳಿಸ್ತಾನೆ ಒಬ್ಬನನ್ನ, ಏಯ್ ಬಾರೋ ಇಲ್ಲಿ ಅಂತ ಅಗ್ನಿಯನ್ನು ಕರೆದು ಕಳಿಸ್ತಾನೆ, ಅದ್ ಯಾರು ನೋಡ್ಕೊಂಬಾ ಅಂತ. ಅವನು ಹೋದಾಗ ಏಯ್ ಯಾರೋ ನೀನು ಅಂತ ಅವನಿಗೆ ಕೇಳ್ತಾನೆ. ನಾನ್ ಯಾರಾದ್ರೆ ಏನಪ್ಪ, ಏನು ಉಪಯೋಗ ಇಲ್ಲ, ನೀನ್ ಯಾರು ಹೇಳು. ಅವನಿಗೆ ತನ್ನ ಬಗ್ಗೆ ಬಾರಿ ಹೇಳಿದ್ ಖುಷಿ ಆಯ್ತಲ್ಲ. MH PhD MSc ಅದು ಇದು 100 ಹೆಸರು ಹೇಳಿಕ್ ಶುರು ಮಾಡ್ದ. ನಾನು ಜಾತವೇದ ಅಹಮಸ್ಮಿ, ನಾನು ಜಾತವೇದ ಅಂತ ನನಗೆ ಹೆಸರಿದೆ. ಜಾತಂ ಜಾತಂ ವೇತ್ತಿ, ಎಲ್ಲವನ್ನು ಹುಟ್ಟಿದೊಡನೆ ತಿಳಿದು ದೇಹದಲ್ಲಿ ಟೆಂಪರೇಚರ್ ಕೊಟ್ಟು ಎಲ್ಲರಿಗೂ ಬೇಕಿರುವಂತಹ ಶಕ್ತಿಯನ್ನು ಕೊಟ್ಟವನು ನಾನೇ ಅಂತ ಅವನ ಬಯೋ ಡೇಟಾ ಅವನ್ನೆಲ್ಲ ಇಷ್ಟು ಉದ್ದಕ್ಕೆ ಹೇಳಿ ಮುಗಿಸ್ತಾನೆ. ಸರಿ, ಹೌದಾ ಸರಿ, ಹಾಗಾದ್ರೆ ನನ್ನ ಹತ್ರ ಒಂದು ಸಣ್ಣ ಹುಲ್ಲಿದೆ, ಆ ಹುಲ್ಲಿನ ತುಂಡನ್ನು ಇಡ್ತೇನೆ, ಇದನ್ನೊಂಚೂರು ಎತ್ಕೊಂಡು ಹೋಗಿ ಆ ಕಡೆ ಇಡಪ್ಪ ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳಿ ಅವನು ಈ ಹುಲ್ಲನ್ನು ಎಂತ ಎತ್ತಿಡುದು ಅಂತ ಹೇಳಿ ಸುಮ್ನೆ ಎಡಗೈಯ ಬೆರಳಿನ ಉಗುರಿನ ಕೊನೆಯ ತುದಿಯಿಂದ ಸಣ್ಣದಾಗಿ ಅಲ್ಲಾಡಿಸ್ಲಿಕ್ಕೆ ಟಕ್ ಅಂದ್ಬಿಡ್ತಾನೆ. ಅಂದ್ರೆ ಅದು ಅಲ್ಲಾಡುವುದೇ ಇಲ್ಲ. ಇದ್ಯಾಕೆ ಹೀಗಾಯ್ತು ಅಂತ ಮತ್ತೆ ಒಂಚೂರು 2 ಬೆರಳು ಹಾಕ್ತಾನೆ, ಆಮೇಲೆ 3 ಬೆರಳು ಹಾಕ್ತಾನೆ, ಆಮೇಲೆ ಇಡೀ ಮುಖ ಅಲ್ಲಿ ತನಕ ಹೀಗ್ ತಿರುಗಿಸಿ ಹೀಗೆ ಎತ್ತುತ್ತಾ ಇದ್ದ. ಆಮೇಲೆ ಇದು ಏನಪ್ಪ, ಒಂದ್ಸರ್ತಿ ಸರಿಯಾಗಿ ನೋಡಿ ಎಲ್ಲಿಯಾದ್ರೂ ಗಮ್ಮಚ್ಚಿ ಅಂಟಿಸಿ ಕೆಳಗಡೆಯಿಂದ ಇಟ್ಟು ನನ್ನನ್ನು ಎತ್ತು ಅಂತ ಹೇಳ್ತಿದ್ದಾನೋ ಏನ್ ಕತೆ ಇವನು ಅಂತ ಅನ್ಕೊಂಡು ಅದನ್ನ ಬುಡ ಸಮೇತ ಎತ್ತಿ ನೋಡ್ಬೇಕು ಅಂತ 2 ಕೈ ಹಾಕ್ತಾನೆ. ಹಾಕಿದ್ರೆ ಅದನ್ನ ಸುಡುವುದಲ್ಲ, ಅದನ್ನ ಅಲುಗಾಡಿಸ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಅದು ಸುಟ್ಟೂ ಹೋಗ್ಲಿಲ್ಲ. ಸರ್ವಜವೇನ, ತನ್ನ ಎಲ್ಲಾ ಶಕ್ತಿ ಸಾಮರ್ಥ್ಯವನ್ನು ಅಗ್ನಿ ತನ್ನಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಕಡೆಯಿಂದ ಏನೇನು ಬಿಸಿ ಇತ್ತು ಅದೆಲ್ಲಾ ಬಿಸಿಯನ್ನ ತಲೆ ಬಿಸಿಯ ಜೊತೆಗೆ ಒಟ್ಟಿಗೆ ಹಾಕ್ಬಿಟ್ಟ, ತಲೆ ಬಿಸಿ ಸೇರಿಸಿ. ಆದ್ರೆ ಅದು ಚೂರು ಸುಡ್ಲಿಲ್ಲ. ನಾಚಿಕೆ ಆಯ್ತು ಅವನಿಗೆ, ಎದ್ದೇ ಹೋಗ್ಬಿಟ್ಟ. ಇಂದ್ರ ಕಾಯ್ತಾ ಇದ್ದಾನೆ, ಇವನೇನು ಕೇಳ್ಕೊಂಡ್ ಬರ್ತೇನೆ ಅಂತ ಬಾಗಿಲ ಹತ್ರ ಹೋದವನು ಯಾರು ಅಂತ ಒಳಗ್ ಬರ್ತಾರೆ ಅಂತಾನೆ ಕೇಳಲಿಲ್ಲಲ್ವಾ. ಸರಿ, ಪ್ರವಾಹ ಅಂತ ಒಬ್ಬ ವಾಯು ಇದ್ದ, ಅವನನ್ನು ಕಳಿಸ್ದೆ, ಹೋಗ್ಬಾ ನೋಡ್ಕೊಂಬ ಏನಾಯ್ತು ಅಂತ. ಸಾಮಾನ್ಯ ಮನೆಯಲ್ಲೂ ಹಾಗೆ ಬಾಗಿಲ ಹತ್ರ ಯಾರಾದ್ರೂ ಚಿಕ್ಕ ಮಗುವನ್ ಮೊದ್ಲು ಕಳಿಸ್ತಾರೆ, ಅದೇನೋ ಕೊಡ್ತಾರೆ ತಗೊಂಬಾ ಅಂತ. ಅವನು ಹೋದವನು ಅಲ್ಲೇ ಟಿಕಾಣಿ ಹೊಡ್ಬಿಟ್ಟ ಅಂದ್ರೆ ಮತ್ತೆ ಇನ್ನೊಬ್ರನ್ನ ಕಳಿಸ್ತಾರೆ. ಅವನು ಟಿಕಾಣಿ ಹೊಡೆದ್ರೆ ಮತ್ತೆ ಇನ್ನು ದೊಡ್ಡವ್ರು ನಾವೇ ಹೋಗ್ತೀವ, ಏನಾಯ್ತ್ರಿ ಯಾಕ್ರಿ ಇನ್ನು ಎಷ್ಟೊತ್ತಾದ್ರೂ ಯಾರನ್ನು ಕಳಿಸ್ಲಿಲ್ಲ ಒಳಗೆ, ಏನಾಯ್ತು ಅಂತ ಆಮೇಲೆ ಕೇಳ್ಕೊಂಡ್ ಬರ್ತಾರೆ. ಹಾಗೆ ಇವನು ಮಾತರಿಶ್ವಾಬಾಹಮಸ್ಮಿಯಿಂದ ಫಸ್ಟ್ ಅವನ್ ನೀನ್ ಯಾರು ಅಂತ ಕೇಳ್ತಾನೆ. ನಂದು ಬಿಡಯ್ಯ, ನಿಂದ್ ಹೇಳು, ನಂದು ಇದ್ದದ್ದೇ, ಏನ್ ಹೇಳಿದ್ರು ಅರ್ಥ ಆಗಲ್ಲ ಯಾರಿಗೂ ನನ್ ಬಗ್ಗೆ,
ನೀನ್ ಹೇಳು, ನಿನ್ನ ಬಂದ ಸ್ಟೈಲ್ ನೋಡಿದ್ರೆ ಭಾರಿ ಖುಷಿ ಆಗುತ್ತೆ. ನೀನು ಇದ್ದ ರೀತಿ ಗೀತಿ ನೀತಿ ಪೀತಿ ಎಲ್ಲ ನೋಡಿದ್ರೆ ಬಹಳ ಆಶ್ಚರ್ಯ ಆಗತ್ತೆ. ಅದಕ್ಕೋಸ್ಕರ ಆ ನೀನ್ ಹೇಳು ನಿನ್ ಬಗ್ಗೆ ಏನಿದೆ ಅಂತ. ಅವನು ಹೇಳ್ತಾನೆ, ನಾನ್ ಬಗ್ಗೆ ಏನ್ರಿ ಹೇಳೋದು, ಅದು ಹೇಳಿ ಮುಗಿಸುವಂತದ್ದಲ್ಲ. ನನ್ನ ಬಯೋಡೇಟಾ ನನಗಿಂತ ಜಾಸ್ತಿ ಇದೆ. ಆದ್ರಿಂದಾಗಿ ನಿಮ್ಗೆ ಕೂಡ್ಲೆ ನಾನು ಮಾತರಿಶ್ವಾವಾಹಮಸ್ಮಿ, ನಾನು ಇಡೀ ಜಗತ್ತನ್ನೇ ನನ್ನ ಸುಂಟರ ಗಾಳಿಯಿಂದ ಅದರ ತುದಿಯೆಲ್ಲ ಹಿಡಿದು ಇಡೀ ಜಗತ್ತಿನ ಎಲ್ಲ ವಸ್ತುಗಳು ಎಷ್ಟು ಭಾರದಿದ್ರು ಕೂಡ ಬೆಟ್ಟವನ್ನು ಎತ್ತಿಕೊಂಡು ಹೋಗಿ ಪಕ್ಕದ ಊರಲ್ಲಿ ಇಟ್ಟು ಬಿಡ್ತೇನೆ. ಅಂತಹ ಸಾಮರ್ಥ್ಯ ನನಗಿದೆ. ಹೌದಾ? ಹಾಗಿದ್ರೆ ಸರಿ, ನಮ್ಮ ಹತ್ರ ಒಂದು ಸಣ್ಣ ಹುಲ್ಕಡ್ಡಿ ಇದೆ, ಇದನ್ನು ಚೂರು ಎತ್ಕೊಂಡು ಹೋಗಿ ಎಲ್ಲಿಯಾದ್ರೂ ಇಟ್ಟು ಬನ್ನಿ, ನೋಡೋಣ ಏನಾಗುತ್ತೆ ಅಂತ. ಇವನು ಅದು ಗೊತ್ತಿಲ್ಲ. ಅಗ್ನಿ ಒಂದ್ಸರ್ತಿ ಮುಖ ಸಪ್ಪೆ ಮಾಡ್ಕೊಂಡಿದ್ದು, ಅವನು ಕೈಯಲ್ಲಾಗದ ಈ ಪ್ರಸಂಗ ಅವನಿಗೆ ಗೊತ್ತಿಲ್ಲ. ಹಾಗಾಗಿ ಸೀದಾ ಹೋದ, ಕೈ ಹಾಕದ, ಅದು ಬರ್ಲಿಲ್ಲ. ಇನ್ನೂ ಜೋರ್ ಕೈ ಹಾಕದ, ಅದು ಆದ್ರೂ ಆಗ್ಲಿಲ್ಲ. ಎರಡೂ ಕೈಗಳನ್ನು ಒತ್ತಿ ಹಿಡ್ದ, ಆಗ್ಲಿಲ್ಲ. ಎತ್ತಲಿಕ್ಕೆ ಆಗ್ಲಿಲ್ಲ, ಎಲ್ಲಿ ಎತ್ತಿದ್ರೂ ಆಗ್ಲಿಲ್ಲ. ಇದು ತಲವಕಾರೋಪನಿಷತ್ತಿನಲ್ಲಿ ಬರುವ ಪ್ರಸಂಗ. ಕೊನೆಗೆ ಏನ್ ಮಾಡಿದ್ರು ಎತ್ತಲಿಕ್ಕೆ ಆಗದೆ ಇದ್ದಾಗ ಅವನಿಗೆ ಸಿಟ್ಟು ಬಂತು. ತಾನು ಎಲ್ಲ ಬಾಯೆಲ್ಲ ಗಾಳಿ ಊದ್ಕೊಂಡು ಹೊಟ್ಟೆನೂ ಊದೋಗಿದೆ, ತಲೆನೂ ಊದೋಗಿದೆ, ಬಾಯಿನೂ ಊದೋಗಿದೆ. ಎಲ್ಲಾ ಕಡೆಯಿಂದನೂ ಗಾಳಿ ತೆಗೆದು ದೊಡ್ಡ ಬಲೂನು ತುದಿಯನ್ನ ಓಪನ್ ಮಾಡಿದ್ರೆ ಟುಸ್ ಅಂತ, ಅದು ನೀವು ನೋಡ್ಬೇಕು, ಗಮ್ಮತ್ತಿರುತ್ತೆ. ಬಲೂನ್ ಅನ್ನ ಒಂದೇ ಸರ್ತಿ ಓಪನ್ ಮಾಡಿದ್ರೆ ಬಲೂನ್ ಎಲ್ಲಿಗೋ ಹಾರೋಗಿರುತ್ತೆ, ಅಲ್ಲಿ ಇರುವುದೇ ಇಲ್ಲ ಅದು. ಹಾಗೆ ಇವನು ಊದಿ, ಅದು ಅಲ್ಲಾಡ್ಲಿಲ್ಲ. ಆದ್ರಿಂದ ಬಲೂನ್ ತರ ಎಲ್ಲೋ ಹಾರೋದನು ವಾಪಸ್ ಬರ್ಲಿಲ್ಲ. ಇಂದ್ರ ಹುಡುಕ್ತಾ ಇದ್ದಾನೆ, ಏನಾಯ್ತಿದು, ಬರ್ಲಿಲ್ಲಲ್ಲ ಇವನು, ಯಾಕೆ ಬರ್ಲಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಇಂದ್ರನೇ ಹೊರಟು ಬಂದ. ಇಂದ್ರ ಹೊರಟು ಬಂದು ಕೇಳ್ತಾನೆ, ಅಂದ್ರೆ ಸೀದಾ ಅಲ್ಲಿಗೆ ಬಂದಾಗ ಏನಾಯ್ತು ಅಂದ್ರೆ ಯಕ್ಷು ಅದು ವೈ ಆಗ್ಬಿಡ್ತು. ಎಲ್ಲಿ ಅಂತ ಕೇಳುವಂಗೆ ಅವನು ಎಲ್ಲಿ ಇಲ್ವೇ ಇಲ್ಲ, ಅಲ್ಲಿಂದ ಹೋಗ್ಬಿಟ್ಟ ಅವನು. ಯಾಕೆ ಹೋದ ಅಂದ್ರೆ ಇವನು ಇಂದ್ರ ಹಾಗಲ್ಲ, ಉಳಿದವ್ರ ತರ. ಇಂದ್ರನ ಹತ್ರ ನೀನ್ ಯಾರು ಅಂತ ಕೇಳಿದಾಗ, ಮೊದ್ಲು ನಾನು ನಿನ್ನನ್ ಕೇಳಿದ್ದು, ನೀನ್ ಮೊದ್ಲು ಹೇಳು, ಆಮೇಲೆ ನನ್ ಬಗ್ಗೆ ಹೇಳ್ತೇನೆ ಅಂತ ಅವನು ವಾಪಸ್ ಉತ್ತರ ಕೊಡ್ತಾನೆ. ಅದಕ್ಕೋಸ್ಕರ ಆ ಯಕ್ಷ ಅವನಿಂದ ಮರೆಯಾಗಿ ಹೊರಟು ಹೋದ. ಆಮೇಲೆ ಅದು ಆ ಕತೆ ಮುಂದುವರಿಯುತ್ತೆ. ವಸ್ತುತಃ ಪ್ರಸಂಗ ಯಾಕೆ ಬಂತು ಅಂದ್ರೆ, ಎಲ್ಲ ದೇವತೆಗಳು ಕೂಡ ನಮ್ದೇ ಜಯ ಅಂತ ಭಾರಿ ಭಾರಿ ಹೆಮ್ಮೆ ಪಡ್ತಾ ಇದ್ದ ಕಾಲಕ್ಕೆ ಭಗವಂತ, ನೀವು ಹುಲ್ಲು ಕಡ್ಡಿಯನ್ನು ಕೂಡ ಎತ್ತಲಾರದವರು, ನೀವೇನ್ ಗೆದ್ದಿದ್ದು, ನಿಮ್ಮೊಳಗೆ ನಿಂತು ಗೆಲ್ಲಿಸಿದವನು ನಾನು, ರಾಕ್ಷಸರನ್ನ ಸೋಲಿಸಿದವನು ನಾನು. ಆದ್ರಿಂದಾಗಿ ನನ್ನ ಕಡೆಯಲ್ಲಿ ಇರುವಂತಹ ಶಕ್ತಿಯಿಂದಾಗಿ ನೀವೆಲ್ಲರೂ ಕೂಡ ನಿಮ್ಮ ಸಾಮರ್ಥ್ಯದಿಂದ ಗೆದ್ದಿದ್ದೀರಿ ಅಂತ ಭ್ರಮೆ ಬಂದಿದೆ ಹೊರತು ಗೆದ್ದವನು ನಾನು. ಆದ್ರಿಂದಾಗಿ ಟ್ರೋಫಿ ನನಗ್ ಕೊಡ್ಬೇಕು, ನೀವೆಲ್ಲ ತಲೆ ಮೇಲೆ ಕಿರೀಟ ಇಟ್ಕೊಂಡು ಓಡಾಡುದು, ಅದರಿಂದ ಕೊಡಿ ಈಚೆ ಅಂತ ಅವ್ರ ಕೈಯಿಂದ ಗೆಲುವಿನ ಅಹಂಕಾರವನ್ನ ಎತ್ತಿಕೊಂಡು ಹೋದ. ಅಂದ್ರೆ ಅವರ ಅಹಂಕಾರ ತೆಗೆದ ಅಂತ. ಆಗ ಅವ್ರಿಗೆ ಗೊತ್ತಾಯ್ತು, ಕರೆಕ್ಟು, ದೇವರೇ ಇದರಲ್ಲಿ, ಅಂದ್ರೆ ಇದನ್ನು ವೃತ್ರಾಸುರ ಹೇಳ್ತಾನೆ, ನೋಡಪ್ಪ, ಜಯ ಅಪಜಯ ಅಂತ ಅನ್ನೋದು ನಮ್ ಕೈಯಲ್ಲಿ ಇಲ್ಲ. ನಾವು ಗೆದ್ರೂ ಗೆಲ್ಬಹುದು, ಸೋತ್ರು ಸೋಲ್ಬಹುದು. ಆದ್ರಿಂದಾಗಿ ಯಾವತ್ತೂ ಕೂಡ ಯುದ್ಧಕ್ಕೆ ಬರ್ತೇವೆ ಅಂದ್ರೆ ಗೆದ್ದೇ ಗೆಲ್ತೇವೆ ಅಂತ ಓವರ್ ಕಾನ್ಫಿಡೆನ್ಸ್ ಇದ್ರೆ ಕೈಕಾಲು ಹುಳುಕಿಡಿದ ಅದೇ ಸ್ಟೇಜ್ ಅಲ್ಲಿ ಮಲಗಬೇಕಾಗುತ್ತೆ. ಆದ್ರಿಂದಾಗಿ ಬಹಳ ಎಚ್ಚರಿಕೆಯಿಂದ ನಮ್ಮ ಯುದ್ಧದ ಕೆಲಸವನ್ನ ಮಾಡಬೇಕು. ದೇವತೆಗಳೇ ಲೋಕಪಾಲಕರೇ ಶ್ವಸಂತಿ ವಿವಶಾಹ, ಭಗವಂತನಿಗೆ ವಶವಾಗಿ ತಾವು ಇಡೀ ಲೋಕದ ಕಾರ್ಯಗಳನ್ನ ಅವನ ಅನುಗ್ರಹದಿಂದ ಮಾಡುತ್ತಾ ಇದ್ದಾರೆ. ಕಾಲನಾಮಕನಾದ ಭಗವಂತನೇ ನಮ್ಮ ಜಯಕ್ಕೆ ಅಪಜಯಕ್ಕೆ ಕಾರಣ ಹೊರತು ನಾವು ನೀವು ಯಾರೂ ಅಲ್ಲ. ಆದ್ರಿಂದಾಗಿ ನಿನ್ ಕೈಯಿಂದ ವಜ್ರಾಯುಧ ಬಿದ್ದೋಯ್ತು ಅಂತ ಅಳಬೇಡ, ಅದೇ ನಾಚಿಕೆ ಪಡ್ಬೇಕಾದ್ದಲ್ಲ. ಯಾರ ಕೈಲಾದ್ರೂ ತಪ್ಪಾಗುತ್ತೆ, ಯಾರ ಕೈಲಾದ್ರೂ ಜಾರೋಗುತ್ತೆ, ಯಾರ ಕೈಲಾದ್ರೂ ಅದರಿಂದ ಪೆಟ್ಟು ತಿನ್ಬೇಕಾಗತ್ತೆ, ಏನಾದ್ರೂ ಒಂದು ಆಗೇ ಆಗುತ್ತೆ. ಆದ್ರಿಂದಾಗಿ ಅದರ ಬಗ್ಗೆ ತಲೆ ಕೆಡಿಸ್ಕೊಡ್ಬೇಡ ಅಂತ ಹೀಗೆ ಹೇಳಿ, ಓಜಸ್ಸಹೋ ಬಲಂ ಪ್ರಾಣಂ ಅಮೃತಂ ಮೃತ್ಯುಮೇವಚ ತಮಜ್ಞಾಯ ಜನೋ ಹೇತುಂ ಆತ್ಮಾನಂ ಮನ್ಯತೆ ಜಡಃ. ಇನ್ನೊಬ್ಬರನ್ನ ಬಗ್ಗಿಸುವ ಶಕ್ತಿ, ಇನ್ನೊಬ್ಬರೇ ಬಾಗುವಂತೆ ಮಾಡುವ ಶಕ್ತಿ, ಇನ್ನೊಬ್ಬರನ್ನ ಬಗ್ಗಿಸುವ ಶಕ್ತಿ, ಇನ್ನೊಬ್ಬರನ್ನ ಎದುರಿಸುವ ಶಕ್ತಿ. ಯಾಕೆಂದ್ರೆ ಇದೆಲ್ಲ ಬೇರೆ ಬೇರೆ. ಡ್ರಾ ಮಾಡುವುದು ಒಂದು ತಾಕತ್ತು, ಸೋಲಿಸುವುದು ಒಂದು ತಾಕತ್ತು, ಅವರಾಗೆ ಸೋತೋಗುವಂಗ್ ಮಾಡುದು, ನಾವು ಬಗ್ಗಿಸದೆ ಸೋಲಿಸುವುದು ಒಂದು ತರ.
ನಾವು ಬಲ ಪ್ರಯೋಗ ಮಾಡಿ ಸೋಲಿಸುವುದು ಇನ್ನೊಂಥರ. ಎರಡು ಬೇರೆ ಬೇರೆ ಗುಣ. ಅಂತಹ ಓಜಸ್ಸು, ಸಹಸ್ಸು ಮತ್ತು ಬಲ, ಈ ಮೂರೂ ತರದ ಪ್ರಯೋಗಗಳಿಂದ, ಜೊತೆಗೆ ಸಹಜವಾದ ಆಂತರ ತಾಕತ್ತು, ಆತ್ಮವಿಶ್ವಾಸ, ಸಾವಿನ ಭಯದಿಂದ ಆಚೆಗೆ ಬರುವಂಥದ್ದು, ಇವೆಲ್ಲವನ್ನು ಕೂಡ ನಮಗೆ ಕೊಡುವುದು ಭಗವಂತನೇ. ಮೃತ್ಯುಮೇವಚ ತಮಜ್ಞಾಯ ಜನೋ ಹೇತುಂ ಆತ್ಮಾನಂ ಮನ್ಯತೆ ಜಡಃ. ಜಡನಾದ, ಜಡ ಅಂದ್ರೆ ದಡ್ಡ ಅಂತ ಅರ್ಥ, ಬೋದಾಳ ಅಂತ ಅರ್ಥ. ಈ ದಡ್ಡನಾದವನು ನಾನೇ ಇದನ್ನೆಲ್ಲ ಮಾಡ್ತೇನೆ, ಆತ್ಮಾನಂ ಮನ್ಯತೆ, ತನ್ನನ್ನೇ ತಾನು ಎಲ್ಲ ಗೆಲುವಿನ ಸ್ಫೂರ್ತಿ, ತನ್ನನ್ನೇ ತಾನು ಎಲ್ಲ ಗೆಲುವಿನ ಮೂಲ ಶಕ್ತಿ ಅಂತ ಭಾವಿಸಿ ವರ್ತಿಸ್ತಾನೆ. ಆದ್ರೆ ಅಜ್ಞಾನಿಗಳಿಗೆ ಈ ಭ್ರಮೆಯಿಂದ ಹೊರಗೆ ಬರ್ಲಿಕ್ಕೆ ಟೈಮ್ ತಗೊಳುತ್ತೆ. ಆದ್ರೆ ಜ್ಞಾನಿಗಳು ಆ ರೀತಿಯಾಗಿ ಸಮಾಧಾನದಿಂದ ಇದ್ದು ಅದನ್ನ ಸ್ವೀಕರಿಸ್ತಾರೆ ಅಂತ ಇಷ್ಟು ಹೇಳಿ, ಮತ್ತೆ ಹೇಗೆ ಆ ಯುದ್ಧ ನಡೆಯುತ್ತೆ ಅನ್ನೋದನ್ನ ಇನ್ನೊಂದು ಮಾತಿನಿಂದ ವೃತ್ರಾಸುರ ಹೇಳ್ತಾನೆ. ಆ ವೃತ್ರಾಸುರನ ಮಾತಿಗೆ ನಾಳೆ ನಾವು ಕಿವಿಯಾಗೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನಲಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಹರಿರೇ ಬ್ರಹ್ಮೇವ ತೇನ ಗಂತವ್ಯಂ ಬ್ರಹ್ಮಸಂಹಿತಂ ಸರ್ವೇ ಭವಂತು ಸುಖಿನೋ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ನಖಿಲಯೋ ಭೂಯಾತ್ ಸರ್ವಸಃ ಸದ್ಭಾವನಾ ಪ್ರಾಣಭೃತಾ ಭೂಯನ್ ವಿಶ್ವಸ್ಯ ಮಂಗಲಂ. ನಮ್ಗೆ ಎಂತೂ ಪಾಠ ಹೇಳಿಲ್ಲ ಅಂತ ಕೇಳ್ಕೊಂಡು ಹೋಗಿ. ಹೌದು ಹೌದು, ಬೇಗ 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 ಹೇಳ್ಬಿಡೆ.